ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸರ್ವಜ್ಞಾನ್ ಚಾನಲ್. ಇವತ್ತು ನಾನು ನಿಮಗೆ ಪ್ಯೂರ್ ಆಂಡ್ರಾಯ್ಡ್ ಇರುವಂಥ ಎಲ್ಲ ಬ್ರ್ಯಾಂಡ್ಗಳಲ್ಲಿ ಹೊಸ ಅಪ್ಡೇಟ್ ಆಗಿ ಬಂದಿದೆ. ಇದು ನೋಟಿಫಿಕೇಶನ್ ಅಂತ ಹೇಳಿ. ಸೊ ಇದು ಭಾಳ ಇಂಪಾರ್ಟೆಂಟ್ ಕೂಡ. ಅದೇ ಥರ ಕೆಲವೊಬ್ಬರಿಗೆ ಇದು ಇಂಟ್ರಪ್ಷನ್ ಆಗುತ್ತೆ, ಗೇಮ್ ಪ್ಲೇ ಮಾಡೋರಿಗಂತೂ ಭಾಳ ಇಂಟ್ರಪ್ಷನ್ ಆಗುತ್ತೆ. ಸೊ ವೀಕ್ಷಕರೇ, ಈ ಫ್ಲೋಟಿಂಗ್ ನೋಟಿಫಿಕೇಶನ್ ಐಕಾನ್ ಏನಿದೆಯಲ್ಲ, ಸೊ ಇದನ್ನು ಆಫ್ ಮಾಡೋದು ಹೇಗಂತೇಳಿ ನಾನು ನಿಮಗೆ ಇವತ್ತು ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ. ನೋಡಿ, ದಯವಿಟ್ಟು ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಇಮಿಡಿಯೇಟ್ಲಿ ನೋಟಿಫೈ ಮಾಡುತ್ತೆ. ಸೊ ಈ ನೋಟಿಫೈ ಮಾಡುವಂಥ ಐಕಾನ್ ಮುಟ್ಟಿದ್ರೆ ಸಾಕು, ಇದೆಲ್ಲ ಬಂದುಬಿಡುತ್ತೆ. ಸೊ ಇಂಪಾರ್ಟೆಂಟ್ ಗೇಮಿಂಗ್ ಆಗಿರ್ಬೋದು, ಇದು ಭಾಳ ಗೇಮ್ ಆಡೋರಿಗೆ ಮಾತ್ರ ಇಂಟ್ರಪ್ಷನ್ ಆಗುತ್ತೆ. ಸೊ ಅದರಲ್ಲೂ ಕೂಡ ಕೆಲವೊಬ್ರಿಗೂ ಇಂಟ್ರಪ್ಷನ್ ಆಗುತ್ತೆ. ಸೊ ಅದು ನನಗೆ ಅನುಕೂಲನೂ ಇರ್ಬೋದು, ಅನಾನುಕೂಲನೂ ಇರ್ಬೋದು. ಸೊ ಇದನ್ನು ಆಫ್ ಮಾಡೋದು ಹೇಗಂತ ಹೇಳಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇದು ನಾನು ಇಲ್ಲಿ ಏನೋ ಮಾಡ್ತಾ ಇರ್ತೇನೆ, ಇಲ್ಲಿ ಏನೇನೋ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ಆಫ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ಇವತ್ತು ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಸೆಟ್ಟಿಂಗಲ್ಲಿ ಹೋಗಿ. ಸೆಟ್ಟಿಂಗಲ್ಲಿ ಹೋದ ನಂತರ ಸಿಸ್ಟಮ್ ಸೆಟ್ಟಿಂಗ್ನಲ್ಲಿ ಆಕ್ಸೆಸಿಬಿಲಿಟಿ ಅಂತ ಹೇಳಿ ಬರುತ್ತೆ. ಸೊ ವೀಕ್ಷಕರೇ, ಇದು ಭಾಳ ಡಾರ್ಕ್ ಆಗಿ ಕಾಣ್ತಾ ಇರೋದ್ರಿಂದ ಇದು ಕೆಲವೊಬ್ಬರಿಗೆ ಇದ್ರ ಉಪಯೋಗ ಮಾಡ್ಕೋಬೋದು ಅಂತ ಹೇಳಿ ಅನ್ನೋರಿಗೆ, ಸೊ ಇಲ್ಲಿ ಆಕ್ಸೆಸಿಬಿಲಿಟಿ ಬಟನ್ನಲ್ಲಿ ಹೋಗಿಬಿಟ್ಟು ನಿಮ್ಮ ಟ್ರಾನ್ಸ್ಪರೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ನೀವು ಇಟ್ಕೊಂಡ್ಬಿಟ್ಟು ಉಪಯೋಗ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಥರ ನೀವು ಜಾಸ್ತಿ ಮಾಡ್ತೀರೋ ಆ ಥರ ನಿಮಗೆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗುತ್ತೆ. ಸೊ ನೀವು ಲೆಫ್ಟ್ ಸೈಡ್ ತೊಗೊಂಡ ನಂತರ ಟ್ರಾನ್ಸ್ಪರೆನ್ಸಿ ಪೂರಾ ಜಾಸ್ತಿ ಆಗುತ್ತೆ. ಸೊ ಇದನ್ನು ಆಫ್ ಮಾಡೋದು ಹೇಗೆ ಅಂತಂದರೆ, ಇದು ಬೇಕಾದವರು ಇಟ್ಕೋಬೋದು. ಕಂಪ್ಲೀಟ್ಲಿ ಇದು ನನಗೆ ಬೇಡವೇ ಬೇಡ ಅಂತೇಳಿ ಅನ್ನೋರಿಗೆ, ಸೊ ಇಲ್ಲಿ ಆಕ್ಸೆಸಿಬಿಲಿಟಿ ಮೆನು ಇದೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಇಲ್ಲಿ ಆಫ್ ಆನ್ ಮಾಡಿದರೆ ಸಾಕು. ನಿಮಗೆ ಇಲ್ಲಿ ಬೇಕಾದರೆ ಬರುತ್ತೆ, ಬೇಡ ಆದರೆ ಹೋಗುತ್ತೆ. ಸೊ ಇಷ್ಟೇ ನೋಡಿ ವೀಕ್ಷಕರೇ, ಇದೇನು ತಲೆ ಕೆಡಿಸ್ಕೊಳ್ಳುವಂಥದ್ದೇನಲ್ಲ. ಸೊ ನನ್ನ ವಿಡಿಯೋ ಹೇಗಿದೆ ಅಂತ ಹೇಳಿ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟನ್ನು ಪಾಸ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು.